ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿವರೆಗೂ ಹಣ ಈಗ ಜಮೆ ಆಗಲು ಶುರು ಆಗ್ತಾ ಇದೆ. ಹೌದು ವೀಕ್ಷಕರೇ, ನಿಮ್ಮ ಅಕೌಂಟ್ಗೂ ಕೂಡ ಇನ್ನೂ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು? ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಪ್ರತಿಯೊಂದು ಡೀಟೇಲ್ ಆಗಿ ಮಾಹಿತಿ, ಹೊಸ ಅಪ್ಡೇಟ್ ಕೂಡ ಗೃಹಲಕ್ಷ್ಮಿಯರಿಗೆ ಬಂದಿದೆ ವೀಕ್ಷಕರೇ. ಇನ್ನು ಎಲ್ಲ BPL ಹಾಗೂ APL ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸುದ್ದಿನೇ ಇವತ್ತು ಬಂದಿರುವಂತದ್ದು. ಹೌದು ವೀಕ್ಷಕರೇ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಹಾಗೂ APL ಕಾರ್ಡ್ ಇದ್ದವರಿಗೂ ಕೂಡ ಇನ್ ಮುಂದೆ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬಹುದು. ಯಾಕಂದ್ರೆ ವೀಕ್ಷಕರೇ, ಈಗ ಸ್ಟೇಟ್ ಆಫ್ ಹಾರ್ಮೋಸ್ ಮತ್ತೆ ಬಂದ್ ಮಾಡಲಾಗ್ತಾ ಇದೆ ಅಂತೆ. ಶಾಂತಿ ಸಭೆ ವಿಫಲವಾಗಿದೆ, ಕದನ ವಿರಾಮ ಮುಗಿದು ಹೋಗಿದೆ. ಇನ್ನೊಂದು ಕಡೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಟೇಬಲ್ ಕೆಳಗಡೆ ಅಡಿಕೆ ಕುಳಿತುಕೊಂಡ ಡೊನಾಲ್ಡ್ ಟ್ರಂಪ್ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆಗೆ ಮನೆಯಲ್ಲಿ ಲಾಕ್ ಡೌನ್ ಆಗಿ ಅಂತ, ಸೆಲ್ಫ್ ಲಾಕ್ ಡೌನ್ ಆಗಿ ಅಂತ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಜನರಿಗೆ ಒಂದು ಮನವಿ ಮತ್ತು ಸಲಹೆಯನ್ನ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಕರ್ನಾಟಕದ 8 ಜಿಲ್ಲೆಗಳಿಗೆ ಮುಂದಿನ 1 ವಾರಗಳವರೆಗೂ ಭಾರಿ ಅಂದ್ರೆ ಭಾರಿ ಉಷ್ಣ ಗಾಳಿ ಬೀಸಲಿದೆ. ಜನರು ಸ್ವಲ್ಪ ಎಚ್ಚರವಾಗಿರ್ಬೇಕು. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಇನ್ನು ಯಾವ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಮತ್ತು ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರ್ಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಒಂದು ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ. ಹೌದು, ನೀವು ಕೂಡ ಆಭರಣ ಪ್ರಿಯರಾಗಿದ್ರೆ ನಿಮಗೂ ಕೂಡ ಬಂಪರ್ ಸುದ್ದಿ ಅಂತ ಹೇಳ್ಬಹುದು. ಮತ್ತಷ್ಟು ಇಳಿಕೆ ಆಗಲಿದೆ ಅಂತೆ ಬಂಗಾರ ಬೆಳ್ಳಿ ಬೆಲೆಗಳು. ಎಷ್ಟು ಇಳಿಕೆ ಆಗಿದೆ ಹಾಗೂ ಈಗ ತಗೋಬೇಕೋ ಬೇಡವೋ ಎಲ್ಲವನ್ನೂ ಕೂಡ ನಾವು ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ ವೀಕ್ಷಕರೇ. ಮೊದಲಿಗೆ ಬಂದು ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಯಾಕಂದ್ರೆ ನಿಮಗೆಲ್ಲ ಕೂಡ ಭರ್ಜರಿ ಸುದ್ದಿನೇ ಇವತ್ತು ಬಂದಿದೆ ವೀಕ್ಷಕರೇ. ಎಲ್ಲಾ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಇವತ್ತು ನಾವು ನಿಮಗೆ ಒಂದು ಪ್ರಶ್ನೆ ಕೇಳ್ತೀವಿ. ಆ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ. ನಿಮಗೆ 29ನೇ ಕಂತು ಹಣ ಜಮೆ ಆಗಿದೆಯಾ? ಎಸ್ ಆರ್ ನೋ ಅಂತ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಹಾಗೂ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ಮೊದಲಿಗೆ ಹೇಳ್ಬೇಕಂದ್ರೆ 28ನೇ ಕಂತು ಯಾರಿಗೆಲ್ಲ ಬಂದಿದೆ ನೋಡಿ, ಈಗ 29ನೇ ಕಂತು ಹಣ ಬರೋದಕ್ಕೆ ನಿಮ್ಮ ಅಕೌಂಟ್ಗೆ ಶುರುವಾಗಲಿದೆ. ಒಮ್ಮೆ ಬಾರಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಚೆಕ್ ಮಾಡಿಕೊಳ್ಳಿ ವೀಕ್ಷಕರೇ. ಎದಕ್ಕಂದ್ರೆ ನೋಡಿ, ಈಗ ಮೊನ್ನೆ ತಾನೇ 28ನೇ ಕಂತು ಹಣವನ್ನ ಜಮೆಯನ್ನ ಮಾಡಲಾಗಿದೆ. ಹೌದು, ಈಗ 29ನೇ ಕಂತು ಹಣ ಕೂಡ ಕೆಲವೊಂದು ಅಕೌಂಟ್ಗಳಿಗೆ ಜಮೆಯನ್ನ ಮಾಡಲಾಗಿದೆ ಅಂತ ವೀಕ್ಷಕರೇ. ಆದ್ರೆ ಸರ್ಕಾರದಿಂದ 28ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಅಧಿಕೃತ ಅಪ್ಡೇಟ್ ಮತ್ತು ಬಿಡುಗಡೆ ಆಗಿದೆ ಎಂಬುದಕ್ಕೆ ಒಂದು ಹೇಳಿಕೆ ಕೂಡ ಇದೆ. ಆದ್ರೆ 29, 30ನೇ ಕಂತು ಹಣ ಬಿಡುಗಡೆ ಬಗ್ಗೆ ಎಲ್ಲೂ ಕೂಡ ಅಧಿಕೃತವಾಗಿ ಮಾಹಿತಿ ಸಿಕ್ಕಿಲ್ಲ ವೀಕ್ಷಕರೇ. ಆದ್ರೆ ಇಲ್ಲಿ ಗೃಹಲಕ್ಷ್ಮಿಯರು 29ನೇ ಕಂತು ಹಣ ಜಮೆ ಆಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಮತ್ತೊಂದು ಕನ್ಫ್ಯೂಷನ್ ಆಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ನಿಮಗೂ ಕೂಡ 29ನೇ ಕಂತು ಹಣ ಜಮೆ ಆಗಿದೆಯಾ ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಬಂದಿಲ್ಲ ಅಂದ್ರೆ ಇನ್ನು 1 ವಾರದವರೆಗೂ ನೀವು ಕಾಯ್ಬೇಕು. ಎದಕ್ಕಂದ್ರೆ ಮೇ ಮೊದಲ ವಾರ ಮತ್ತೊಂದು ಕಂತಿನ ಹಣ ರಿಲೀಸ್ ಆಗೋದು ಗ್ಯಾರಂಟಿ ಅಂತ ಹೇಳಲಾಗಿದೆ. ಎದಕ್ಕಂದ್ರೆ ಇನ್ ಮುಂದೆ ಪ್ರತಿ ತಿಂಗಳು 1 ಕಂತು ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಚಿಕ್ಕೋಡಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಇನ್ ಮುಂದೆ ಯಾವುದೇ ಅಡೆತಡೆ ಇಲ್ಲದೆ ಹಣ ಪ್ರತಿ ತಿಂಗಳು ರಿಲೀಸ್ ಆಗುತ್ತೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬಜೆಟ್ ನಲ್ಲಿ 28,608 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಯಾವುದೂ ಕೂಡ ಈ ವರ್ಷ ತೊಂದರೆ ಆಗದಂತೆ ಇಷ್ಟೊಂದು ಸಾವಿರಾರು ಕೋಟಿ ಹಣವನ್ನ ಸಿಂಹಪಾಲು ಬಜೆಟ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ 28ನೇ ಕಂತು ಹಣ ಬಂದವರಿಗೆ 29ನೇ ಕಂತು ಹಣ ಕೂಡ ಇನ್ನು ಕೆಲವೇ ಅಂದ್ರೆ 1 ವಾರದಲ್ಲಿ ಬರಲಿದೆ ಅಂತ ಹೇಳ್ಬಹುದು ವೀಕ್ಷಕರೇ. ಒಂದು ವೇಳೆ ಬಂದಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯಲ್ಲೋ ಅಂತ ಚೆಕ್ ಮಾಡಿಕೊಳ್ಳಿ. ಇನ್ನು ರೇಷನ್ ಕಾರ್ಡ್ ಮೇಲೆ ನಿಮ್ಮ ಹೆಸರು ಹೆಡ್ ಆಫ್ ಫ್ಯಾಮಿಲಿ ಅಂದ್ರೆ ಯಜಮಾನಿ ಸ್ಥಾನದಲ್ಲಿರಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ. ಮೊನ್ನೆ ಲಕ್ಷಾಂತರ BPL ಕಾರ್ಡುಗಳನ್ನ APL ಕಾರ್ಡ್ಗೆ ವರ್ಗಾವಣೆ ಮಾಡಿದ್ದಾರೆ. ಅದರಲ್ಲಿ ಕೆಲವು ಗೃಹಲಕ್ಷ್ಮಿಯರು GST ಟ್ಯಾಕ್ಸ್ ಪೇಯರ್ಸ್ ಅಂದ್ರೆ ತೆರಿಗೆ ಪಾವತಿದಾರರು ಮತ್ತು GST ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ದವರು ಕೂಡ ಇದ್ದಾರೆ. ಹೀಗಾಗಿ ಅವರ BPL ಕಾರ್ಡು APL ಕಾರ್ಡ್ಗೆ ವರ್ಗಾವಣೆ ಆಗಿದ್ರು ಕೂಡ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಕೂಡ ಬಂದ್ ಆಗಿದೆ ಅಂತ ಹೇಳಲಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ BPL ಕಾರ್ಡ್ ಇರಲಿ APL ಕಾರ್ಡ್ ಇರಲಿ ಈಗಲೂ ಕೂಡ ನೀವು ಅರ್ಜಿ ಹಾಕಿ ಹಣವನ್ನ ಪಡ್ಕೋಬಹುದು ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಮೇ ತಿಂಗಳಲ್ಲಿ ವಿತರಣೆ ಮಾಡ್ತಾರಾ ವೀಕ್ಷಕರೇ? ಕೋಟ್ಯಾಂತರ ಜನರಿಗೆ ಒಂದೇ ಸಮಯದಲ್ಲಿ ವಿತರಣೆ ಮಾಡ್ತಾರಾ ಅಥವಾ ಜಿಲ್ಲಾವಾರು ವಿತರಣೆ ಮಾಡ್ತಾ? ಇದ್ರ ಬಗ್ಗೆ ಅಧಿಕೃತ ಅಪ್ಡೇಟ್ ಅಂತೂ ಇನ್ನೂ ಬಂದಿಲ್ಲ. ಆದ್ರೆ
ಸದ್ಯಕ್ಕೆ ಹೇಳ್ಬೇಕಂದ್ರೆ ನೋಡಿ ವೀಕ್ಷಕರೇ, ಮತ್ತೆ ನಮ್ಮ ಕರ್ನಾಟಕ ಸರ್ಕಾರದಿಂದ 14 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡುಗಳನ್ನ ಪತ್ತೆ ಮಾಡಲಾಗಿದೆ. ಅಂದ್ರೆ ಮತ್ತೆ 14 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಬಂದ್ ಆಗ್ತಾ ಇದ್ದಾವೆ, ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಆಗ್ತಾ ಇದ್ದಾವೆ. ಹಂತ ಹಂತವಾಗಿ 14 ಲಕ್ಷ ಜನರು ಅನರ್ಹರು ಬಿಪಿಎಲ್ ಕಾರ್ಡ್ ಅಲ್ಲಿ ಇದ್ದಾರಲ್ಲ, ಅವರೆಲ್ಲರನ್ನು ಕೂಡ ತೆಗೆದು ಹಾಕಲಾಗುತ್ತೆ ಅಂತ ಒಂದು ಕಡೆಗೆ ಮಾಹಿತಿ ಸಿಕ್ಕಿರುವಂತದ್ದು. ಮತ್ತೊಂದು ಕಡೆಗೆ ಮೇ ತಿಂಗಳಲ್ಲಿ ಇಂದಿರಾ ಕಿಟ್ ವಿತರಣೆ, ಬಹುಶಃ ವಿತರಣೆ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ವಿತರಣೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆದ್ರೆ ವಿತರಣೆ ಮಾಡಿಲ್ಲ. ಮೇ ತಿಂಗಳಲ್ಲಿ ವಿತರಣೆ ಮಾಡಬಹುದು ಅಂತ ನಿರೀಕ್ಷೆ ಇದೆ, ಕಾದು ನೋಡ್ಬೇಕಾಗಿದೆ. ಇನ್ನು ಎಪಿಎಲ್ ಕಾರ್ಡ್ ಇದ್ದವರಿಗೆ ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ 3 ಲಕ್ಷ ರೂಪಾಯಿವರೆಗೂ ಏರಿಕೆ ಆಗ್ತಾ ಇದೆ ಬಿಪಿಎಲ್ ನ ಇನ್ಕಮ್ ಲಿಮಿಟ್. ಹೌದು ವೀಕ್ಷಕರೇ, ಕರ್ನಾಟಕ ರಾಜ್ಯದಂತ ಬಿಪಿಎಲ್ ಕಾರ್ಡ್ ಮಾನದಂಡಗಳನ್ನ ಪರಿಷ್ಕರಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಈಗಿದ್ದ 1,20,000 ರೂಪಾಯಿ ಲಿಮಿಟ್ ಅನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ರೆ 3 ಲಕ್ಷ ರೂಪಾಯಿ ಒಳಗೆ ಆದಾಯ ಇದ್ರೂ ಕೂಡ ಅಂತವರು ಎಪಿಎಲ್ ಬದಲಾಗಿ ಬಿಪಿಎಲ್ ಕಾರ್ಡ್ಗೆ ಬರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಧಿಕೃತವಾಗಿ ಸರ್ಕಾರ ಹೇಳಿಕೆ ಈಗಾಗಲೇ ಕೊಟ್ಟಿದೆ, ಆದ್ರೆ ಇನ್ನು ಇದನ್ನ ಚಾಲ್ತಿ ರೂಪದಲ್ಲಿ ತಂದಿಲ್ಲ. ಹೀಗಾಗಿ ಒಂದು ವೇಳೆ ಇದನ್ನ ಬಿಪಿಎಲ್ ಕಾರ್ಡ್ ಮಾನದಂಡಗಳನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ರೆ ನಿಮ್ದು ಇನ್ಕಮ್ 3 ಲಕ್ಷ ರೂಪಾಯಿ ಒಳಗಿದ್ರೆ ನೀವು ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಹಾಕಬಹುದು. ಮತ್ತೆ ಸಾವಿರಾರು ಎಪಿಎಲ್ ಕಾರ್ಡ್ ಇದ್ದವರು ಅಂದ್ರೆ ವರ್ಷಕ್ಕೆ 2 ಲಕ್ಷ ರೂಪಾಯಿ, 2.5-3 ಲಕ್ಷ ರೂಪಾಯಿ ದುಡಿಯುವರು ಕೂಡ ಎಪಿಎಲ್ ಕಾರ್ಡ್ ಇದ್ದವರು ಬಿಪಿಎಲ್ ಕಾರ್ಡ್ ವ್ಯಾಪ್ತಿಗೆ ಬರಲಿದ್ದಾರೆ. ಇನ್ನು ಸಾವಿರಾರು ಕಾರ್ಡು ರದ್ದಾಗಿದ್ದು ವಾಪಸ್ ಮತ್ತೆ ಬಿಪಿಎಲ್ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಲಾಗಿದೆ. ಕಾರ್ಯರೂಪದಲ್ಲಿ ಯಾವಾಗ ಬರುತ್ತೆ ಅಂತ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇನ್ನು ಮೂರನೇದಾಗಿ ಕರ್ನಾಟಕದಲ್ಲಿ ಮತ್ತೆ ರಣ ಬಿಸಿಲು, ಉಷ್ಣ ಹವೆ ಮೇ ಮೊದಲ ವಾರದಲ್ಲಿ ಇನ್ನೂ ಜಾಸ್ತಿ ಆಗಲಿದೆ ಅಂತೆ. ದಿನೇ ದಿನೇ ಬಿಸಿಲಿನ ತಾಪ ಕೂಡ ಹೆಚ್ಚಳವಾಗ್ತಾ ಇದೆ. ಅದರಲ್ಲೂ ಉತ್ತರ ಒಳನಾಡಿನ ಹಾಗೂ ಕರಾವಳಿ ಭಾಗದಲ್ಲಿ ಉಷ್ಣ ಹವೆ ಬೀಸಲಿದೆ ಅಂತ ಹೇಳಲಾಗಿದ್ದು ಕೆಲವು ಜಿಲ್ಲೆಗಳಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ದಾಟಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಬಿಸಿಯ ತಾಪ ಹೆಚ್ಚಳವಾಗುವ ಸಾಧ್ಯತೆ ಇರೋದ್ರಿಂದ ಮಧ್ಯಾಹ್ನದ ವೇಳೆ ಜನರು ಸೆಲ್ಫ್ ಲಾಕ್ ಡೌನ್ ಮಾಡಿಕೊಳ್ಬೇಕು ಅಂತ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಜನತೆಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ವೀಕ್ಷಕರೇ. ಅಂದ್ರೆ ನೋಡಿ, ಮಧ್ಯಾಹ್ನದ ಸಮಯ ಅಂದ್ರೆ 11-12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಬಿಸಿಲಿನ ಪ್ರಮಾಣ ವಿಪರೀತ ಜಾಸ್ತಿ ಆಗಲಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಜನರು ಅನಾವಶ್ಯಕವಾಗಿ ಕೆಲಸವಿಲ್ಲದೆ ಇದ್ರೆ ಮನೆಯಿಂದ ಹೊರಗಡೆ ಬರಬೇಡಿ ಅಂತ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಸೂರ್ಯನ ಬಿಸಿಲಿಗೆ ನೇರವಾಗಿ ಮೈ ಒಡ್ಡಬಾರದು, ಛತ್ರಿ ಟೋಪಿಗಳನ್ನ ಬಳಸಬೇಕು, ತೆಳುವಾದ ಕಾಟನ್ ಬಟ್ಟೆಗಳನ್ನ ಧರಿಸಬೇಕು ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಯಾವೆಲ್ಲ ಜಿಲ್ಲೆಗಳಲ್ಲಿ ಬಿಸಿಲಿದೆ ನೋಡಿ, ಸಂಜೆ ಆಗ್ತಾ ಇದ್ದಂತೆ ಗುಡುಗು ಮಿಂಚು ಸಹಿತ ಭರ್ಜರಿ ಮಳೆಯಾಗೋ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಅಂದ್ರೆ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಗದಗ, ಕೊಪ್ಪಳ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ಬೆಳಿಗ್ಗೆ ವಿಪರೀತ ಬಿಸಿಲು, ಸಂಜೆ ಆಗ್ತಾ ಇದ್ದಂತೆ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಕೂಡ ಆಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಹಾಗಾದ್ರೆ ನಿಮ್ಮ ಊರಲ್ಲೂ ಕೂಡ ಈಗ ಮಳೆ ಬರ್ತಾ ಇದ್ರೆ ಅಥವಾ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗಿದ್ರೆ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಮಾಡಿ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರ್ಗೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ಭರ್ಜರಿ ಸಿಹಿ ಸುದ್ದಿ ಕೂಡ ಬರಲಿದೆ ಅಂತೆ. ಹೌದು, ಎದಕ್ಕಪ್ಪ ಅಂದ್ರೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಭಾರತ ದೇಶಾದ್ಯಂತ ಮತ್ತೊಮ್ಮೆ ಇಳಿಕೆ ಕಾಣ್ತಾ ಇದೆ ಚಿನ್ನ ಬೆಳ್ಳಿ ಬೆಲೆಗಳು. ಸತತ 5ನೇ ದಿನವೂ ಕೂಡ ಬಂಗಾರ ಬೆಳ್ಳಿ ಇಳಿಮುಖವಾಗಿದೆ. ಈ ವಾರವೂ ಕೂಡ ಇಳಿಮುಖದಲ್ಲಿ ಸಾಗಬಹುದು. ಎದಕ್ಕಂದ್ರೆ ಒಂದು ಮುಖ್ಯ ಕಾರಣ ಬಂದು ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಯುಎಸ್ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ, ಹಾಗೂ ಬಂಗಾರ ಬೆಳ್ಳಿ ಬೆಲೆ ಇಳಿಮುಖದಲ್ಲಿ ಸಾಗ್ತಾ ಇದೆ ವೀಕ್ಷಕರೇ. ಹೌದು, ಕಳೆದ ಒಂದು ವಾರದಲ್ಲಿ ಬರೋಬ್ಬರಿ 2,500 ರೂಪಾಯಿಯಷ್ಟು ಬಂಗಾರದ ಬೆಲೆಯಲ್ಲಿ ಇಳಿಕೆಯನ್ನ ಕಂಡಿರುವಂತದ್ದು. 1,57,000 ರೂಪಾಯಿದದ್ದು 10 ಗ್ರಾಮ್ಗೆ ಈಗ 1,54,000 ರೂಪಾಯಿ ಆಗಿದೆ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ. ಈ ವಾರವೂ ಕೂಡ ಇಳಿಕೆ ಆಗೋ ಎಲ್ಲ ಮುನ್ಸೂಚನೆ ಕಂಡು ಬರ್ತಾ ಇದೆ. ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ ಕಳೆದ 5 ದಿನದಲ್ಲಿ ಇಳಿಮುಖದಲ್ಲೇ ಸಾಗ್ತಾ ಇದೆ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು. ನೋಡಿ ವೀಕ್ಷಕರು, ಈಗ 10 ಗ್ರಾಮ್ ಬಂಗಾರದ ಬೆಲೆ 1,54,000 ರೂಪಾಯಿ ಆಗಿದೆ. 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ಇದರ ಮೇಲೆ 3% GST ಎಕ್ಸ್ಟ್ರಾ ಇರುತ್ತೆ. ಇನ್ನು ಬೆಳ್ಳಿ ಬೆಲೆ ಕೂಡ 15,000 ರೂಪಾಯಿಯಷ್ಟು ಇಳಿಕೆ ಆಗಿದೆ. 2,60,000 ರೂಪಾಯಿ ಆಗಿದೆ ಈಗ 1 ಕೆಜಿ ಬೆಳ್ಳಿ ಬೆಲೆ. ಇನ್ನು ಕೊನೆಯದಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಮತ್ತಷ್ಟು ಭೀಕರವಾಗಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಎದಕ್ಕಂದ್ರೆ ಒಂದು ಕಡೆಗೆ ಕದನ ವಿರಾಮ ಸಮಯ ಮುಗಿದು ಹೋಗಿದೆ. ಅಮೆರಿಕ ಇರಾನ್ ನಡುವಿನ ಸಂಧಾನ ಸಭೆ ಪಾಕಿಸ್ತಾನದಲ್ಲಿ ಸಂಪೂರ್ಣ ಫೇಲ್ ಆಗಿದೆ. ಇನ್ನು ಅಮೆರಿಕದವರು ಇನ್ ಮುಂದೆ ನಾವು ಪಾಕಿಸ್ತಾನಕ್ಕೆ ಸಂಧಾನ ಸಭೆಗೆ ಬರೋದಿಲ್ಲ, 18 ಗಂಟೆ ಜರ್ನಿ ಮಾಡಿ ಬರಬೇಕು, ಎಲ್ಲಾ ಕೂಡ ಸಮಯ ವ್ಯರ್ಥ, ನಾವು ಮಾಡಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇದು ಪಾಕಿಸ್ತಾನಕ್ಕೆ ಭಾರಿ ಮುಖಭಂಗವಾಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಮತ್ತು ಹೋದ ವರ್ಷ ತಾನೇ
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಒಂದು ಗುಂಡಿನ ದಾಳಿ ಕೂಡ ನಡೆದಿತ್ತು. ಅವಾಗ ಅವರ ಕಿವಿಗೆ ಭಾರಿ ಪೆಟ್ಟು ಕೂಡ ಬಿದ್ದಿತ್ತು. ಈಗ ಅಮೆರಿಕ ಇರಾನ್ ನಡುವಿನ ಯುದ್ಧ ಭೀತಿ ನಡುವೆ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿನೇ ನಡೆದು ಹೋಗಿದೆ. ಹೌದು, ವೇದಿಕೆ ಮೇಲೆ ಇದ್ದಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಭೀಕರ ಗುಂಡಿನ ದಾಳಿ ನಡೆದಿದೆ ವೀಕ್ಷಕರೇ. ಇದರ ಬೆನ್ನಲ್ಲೇ ಇದು ಇರಾನ್ ಅವರು ಮಾಡಿಸಿದ್ರ ಅಥವಾ ಯಾರು ಮಾಡಿಸಿದ್ದಾರೆ ಎಂಬುದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಒಂದು ವೇಳೆ ಇದು ಇರಾನ್ ದೇಶದ ಕೆಲಸವಾಗಿದ್ರೆ ಮುಂದಿನ ಬರೋ ದಿನಗಳಲ್ಲಿ ಯುದ್ಧ ಮತ್ತಷ್ಟು ಭೀಕರವಾಗಬಹುದು. ಸ್ಟೇಟ್ ಆಫ್ ಹಾರ್ಮೋಸ್ ಈಗಂತೂ ಇರಾನ್ ಅವರು ಕೂಡ ಬಂದ್ ಮಾಡ್ತಾ ಇದ್ದಾರೆ, ಅದರ ಸುತ್ತ ಅಮೆರಿಕದವರು ಕೂಡ ಬೇಲಿ ಹಾಕಿದ್ದಾರೆ. ಹೀಗಾಗಿ ಈಗ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಯುದ್ಧ ಮತ್ತಷ್ಟು ಭಯಂಕರವಾದ್ರೆ ಒಂದು ಕಡೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನ ಟಾರ್ಗೆಟ್ ಮಾಡಿ ಗುಂಡಿನ ದಾಳಿ ಕೂಡ ಹಾರಿಸಿದ್ದಾರೆ. ಆದ್ರೆ ಅಮೆರಿಕ ಅಧ್ಯಕ್ಷ ಜಸ್ಟ್ ಮಿಸ್ ಆಗಿದ್ದಾರೆ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಯುದ್ಧ ಮತ್ತಷ್ಟು ಭೀಕರವಾಗಬಹುದು. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ಬಹುದು. ಭಾರತಕ್ಕೆ ಮತ್ತೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಾಡಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ.